ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆರಿ ಕ್ಲಾಸಲ್ಲಿ ಒಂದು ನ್ಯೂ ಸ್ಟಿಚ್ನೇ ಕಲ್ತ್ಕೊಳ್ಳೋಣ. ಇದು ನಾವು ನಾರ್ಮಲಾಗಿ ಬೇಸಿಕ್ ಚೈನ್ ಸ್ಟಿಚ್ ಹೇಗೆ ಹಾಕ್ತೀವೋ ಅದೇ ಥರ ಹಾಕ್ತೀವಿ. ಬಟ್ ಇದರಲ್ಲಿ ಕ್ಲಾತ್ ಇರಲ್ಲ. ಎಂಟಿ ಕ್ಲಾತಲ್ಲಿ ಹೇಗೆ ಸ್ಟಿಚ್ ಮಾಡೋದು, ಎಂಟಿ ಕ್ಲಾತ್ ಅಂದರೆ ಕ್ಲಾತ್ ಇಲ್ಲದ ಪ್ಲೇಸಲ್ಲಿ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅನ್ನೋದು ಇದು ಒಂದು ಯುನಿಕ್ ಆನ್ ಡಿಸೈನ್ ಆಗಿ ನೀವು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನಾನು ಒಂದು ಚೈನ್ ಹಾಕ್ಕೊಂಡಿದ್ದೀನಿ ಕ್ಲಾತ್ ಮೇಲೆ. ಇಲ್ಲಿ ಕಟ್ ವರ್ಕಲ್ಲಿ ಇಲ್ಲಿ ನೋಡಿ, ಈ ಬಾಕ್ಸಲ್ಲಿ ಎಂಟಿ ಇದೆ ನೋಡಿದ್ದೀರಾ. ಈ ಥರ ಚೈನ್ ಸ್ಟಿಚ್ ಹಾಕ್ಕೊಂಬರ್ತಾ ಇದ್ದೀನಿ. ನಾರ್ಮಲಾಗೆ ನೀಡಿಲ್ ಕೆಳಗಡೆ ಹೋಗುತ್ತೆ, ಥ್ರೆಡ್ನೇ ಈ ಥರ ಮೇಲೆಗೆ ತಗೊಂಡು ಬರಬೇಕು. ನೋಡಿ, ಈ ಥರ ನಾವು ಚೈನ್ ಸ್ಟಿಚ್ನೇ ಹಾಕ್ಕೊಂಬರಬೇಕು. ನಿಮಗೆ ಈ ಸ್ಕ್ವೇರ್ ಬಾಕ್ಸ್ ಶೇಪ್ ಇದೆಯಲ್ಲ, ಇದರಲ್ಲಿ ನಿಮಗೆ ಎಷ್ಟು ಲೈನ್ಸ್ ಬೇಕೋ ಅಷ್ಟು ಲೈನ್ಸ್ ನೀವು ಸ್ಟಿಚ್ ಮಾಡ್ಕೋಬೋದು. ಈ ಥರ ನೀವು ಕ್ರಾಸ್ ಲೈನ್ಸು ಸ್ಟಿಚ್ ಮಾಡ್ಬೋದು, ಇಲ್ಲ ಸ್ಟ್ರೈಟ್ ಲೈನ್ಸ್ ಆಗಿಯೂ ಸ್ಟಿಚ್ ಮಾಡ್ಬೋದು, ನಿಮ್ಮ ಇಷ್ಟ. ಅದು ನಾನು ನಿಮಗೆ ಒಂದು ಬೇಸಿಕ್ಕಾಗೆ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಇದನ್ನೇ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದೇ ಕಟ್ ವರ್ಕಲ್ಲಿ ನೀವು ಹಾರ್ಟ್ ಶೇಪ್ನೂ ಹಾಕ್ಕೋಬೋದು. ನಿಮ್ಗೆ ಯಾವ ಶೇಪ್ ಇಷ್ಟನೋ ಅದನ್ನೇ ನೀವು ಇಮ್ಯಾಜಿನೇಷನ್ ಮಾಡಿಕೊಂಡೇ ಹಾಕಬೇಕು. ಯಾಕಂದರೆ ನಾವು ಪ್ರೀವಿಯಸ್ಸಲ್ಲಿ ಡಿಸೈನ್ನೇ ನೀವು ಬ್ಲೌಸ್ ಮೇಲೆ ಟ್ರೇಸ್ ಮಾಡಿದ ಮೇಲೆ ಸ್ಟಿಚ್ ಮಾಡ್ತೀವಿ. ಬಟ್ ಇಲ್ಲಿ ಕ್ಲಾತ್ ಇಲ್ಲದ ಪ್ಲೇಸಲ್ಲಿ ನೀವು ಓನಾಗೆ ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ಇಲ್ಲಿ ಡಿಸೈನ್ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಸ್ಟಿಚ್ ಹೇಗೆ ಹಾಕೋದು ಅನ್ನೋದು ನಾವು ಬೇಸಿಕ್ಕಲ್ಲಿ ಹೇಗೆ ಹೇಳ್ಕೊಟ್ಟಿದ್ದೀನೋ ಚೈನ್ ಸ್ಟಿಚ್ಚು ಅದೇ ಥರ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದೇ ಸ್ಟ್ರೈಟಾಗೆ ಒಂದು ಲೈನ್ ಹಾಕ್ಕೊಂಡು ಹೋಗ್ಬೋದು. ನಾನು ಇಲ್ಲಿ ಮತ್ತೆ ರಿಟರ್ನ್ ಬರ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ನೀಡಿಲ್ ಕೆಳಗಡೆ ಹೋಗುತ್ತೆ, ಥ್ರೆಡ್ ಮೇಲೆಗೆ ಬರುತ್ತೆ, ಮತ್ತು ನೀಡಿಲ್ ಕೆಳಗಡೆ ಹೋಗುತ್ತೆ, ನೀಡಿಲ್ ಟರ್ನ್ ಆಗುತ್ತೆ, ಥ್ರೆಡ್ನ ಮೇಲೆಗೆ ತಗೊಬಂದು ಟರ್ನ್ ಆಗುತ್ತೆ. ನೋಡಿ, ಇಲ್ಲಿ ನೀಟಾಗೆ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನೇ ವಿಡಿಯೋ ನೋಡ್ತಾ ಇದ್ದರೆ ಚಾನಲಲ್ಲಿ ಪ್ರೀವಿಯಸ್ ವೀಡಿಯೋಸ್ನೇ ನೋಡಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ನಾನು ಒಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ನೀವು ತಿಳ್ಕೋಬೇಕು. ನೋಡಿ, ಇಲ್ಲಿ ಒಂದು ಲಾಕ್ ಹಾಕ್ಕೊಂಡು ಚೈನ್ ಸ್ಟಿಚ್ನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಕ್ಲಾತಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈ ಕಟ್ ವರ್ಕಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಮುಂದಕ್ಕೆ ಹೋಗಿದ್ದೀನಿ, ಕೆಳಗಡೆ ಹೋಗಿ ಥ್ರೆಡ್ ಮೇಲೆಗೆ ತಂದು ಟರ್ನ್ ಆಗಿ ನೀಡಿಲು ಮತ್ತೆ ಮುಂದಕ್ಕೆ ಹೋಗಿ ಕೆಳಗಡೆ ನೀಡಿಲ್ ಹೋಗಿದೆ, ಥ್ರೆಡ್ ತಗೊಂಡು ಮೇಲೆಗೆ ಲೆಫ್ಟ್ ಹ್ಯಾಂಡಿಂದ ನಾನು ಥ್ರೆಡ್ ಕೊಡ್ತಾ ಇದ್ದೀನಿ. ನೋಡಿದ್ದೀರಾ, ಈ ಥರ. ಇಲ್ಲಿ ಮತ್ತೆ ಒಂದು ಲಾಕ್ ಹಾಕ್ಕೊಂಡು ಮುಂದಕ್ಕೆ ಈ ಥರ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಯಾರಾದರೂ ಆರಿ ವರ್ಕ್ ಫಸ್ಟ್ ಟೈಮ್ ನೋಡ್ತಾ ಇದ್ರೇನು ನೀವು ಚೈನ್ ಸ್ಟಿಚ್ ಹೇಗೆ ಹಾಕೋದು ಅನ್ನೋದು ಇದರಲ್ಲಿ ನಿಮಗೆ ಕ್ಲಿಯರಾಗೆ ಅರ್ಥ ಆಗಿಬಿಡುತ್ತೆ. ನೋಡಿ, ಇಲ್ಲಿ ನಾವು ಕೆಳಗಡೆ ಹೋಗಿದ್ದೀವಿ, ಥ್ರೆಡ್ ಕೊಟ್ಟಿದ್ದೀನಿ, ನೀಡಿಲ್ ಮೇಡೆಗೆ ಬಂದಿದೆ. ಥ್ರೆಡ್ ಕೆಳಗಡೆ ಲೆಫ್ಟ್ ಹ್ಯಾಂಡಿಂದ ನೀಡಿಲ್ ಕೊಟ್ಟು ಆಮೇಲೆ 90 ಡಿಗ್ರೀಸ್ ನೀಡಿಲ್ ರೊಟೇಟ್ ಆಗಿ ಮೇಲೆಗೆ ಬರುತ್ತೆ. ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೆ ಡೌಟೇ ಬರಬಾರ್ದಂತ ಈ ಥರ ನೀವೂ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನೋಡಿ, ಈ ಥರ ಮತ್ತೆ ಒಂದು ಸತಿ ಹೇಳ್ತೀನಿ ಸ್ಟಿಚ್ ಹೇಗೆ ಹಾಕೋದು ಅಂತ. ನೀವು ನೀಡಿಲ್ ಕೆಳಗಡೆ ಹೋಗುತ್ತೆ, ಮತ್ತು ಥ್ರೆಡ್ ಅನ್ನೋದು ಮೇಲೆಗೆ ಬರುತ್ತೆ. ಬರೋವಾಗ ಲೆಫ್ಟ್ ಹ್ಯಾಂಡಿಂದ ನಾವು ನೀಡಿಲ್ಗೆ ಥ್ರೆಡ್ ಕೊಡ್ತೀವಿ. ಇಲ್ಲಿ ನೋಡಿ, ಕೊಟ್ಟು ಸ್ವಲ್ಪ 90 ಡಿಗ್ರೀಸ್ ರೊಟೇಟ್ ಆಗಿ ನೀಡಿಲ್ ಮುಂದಕ್ಕೆ ಬರುತ್ತೆ. ಈ ಥರ ನೀವು ಚೈನ್ ಸ್ಟಿಚ್ನೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದರಲ್ಲಿ ನೀವು ಸ್ಕ್ವೇರ್ ಶೇಪು, ಟ್ರಯಾಂಗಲ್ ಶೇಪು, ನಿಮ್ಗೆ ಯಾವ ಶೇಪ್ ಇಷ್ಟನೋ ಅದನ್ನೇ ಪ್ರಾಕ್ಟೀಸ್ ಮಾಡ್ಬೋದು. ಈ ಸ್ಟಿಚ್ನೇ ನೀವು ಡೈರೆಕ್ಟಾಗಿ ಬ್ಲೌಸ್ ಮೇಲೆ ಇಂಪ್ಲಿಮೆಂಟ್ ಮಾಡಬೇಡಿ. ಫಸ್ಟು ನೀವು ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ನಾವು ಡಿಸೈನ್ ಅನ್ನೋದು ನಾವು ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ಇದರಲ್ಲಿ ಸ್ಟಿಚ್ ಮಾಡಬೇಕು. ನೋಡಿದ್ದೀರಾ, ಚೈನ್ ಸ್ಟಿಚ್ ಆಲ್ಮೋಸ್ಟ್ ಇವಾಗ ನಿಮಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಆರಿ ಕ್ಲಾಸಲ್ಲಿ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ, ಲೈಕ್ ಮಾಡಿ. ಇದರಲ್ಲಿ ನಾವು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲು ಎಲ್ಲ ಪಿನ್ ಟು ಪಿನ್ ಈಚ್ ಆ್ಯಂಡ್ ಎವ್ರಿಥಿಂಗು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಇದು ನೀವು ಯೂಟ್ಯೂಬಲ್ಲಿ ನೋಡಿನೇ ನೀವು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕಲ್ತ್ಕೋಬೋದು. ನೀವು ಮನೇಲೇ ಕೂತ್ಕೊಂಡೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ವರ್ಕಿಂಗ್ ವುಮೆನ್ಸು, ಸ್ಟೂಡೆಂಟ್ಸು, ಹೌಸ್ ವೈಫ್ಸು ಯಾರಾದರೂ ಆಗಲಿ ಈ ಆರಿ ವರ್ಕ್ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಎಜುಕೇಷನ್ ಏನೂ ಬೇಕಾಗಿಲ್ಲ, ಏಜ್ ಲಿಮಿಟು ಏನೂ ಇಲ್ಲ. ನೀವು ಓನಾಗಿ ನಿಮ್ಮ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡ್ಕೊಳ್ತಾರ ನಾವು ಎಲ್ಲ ಸ್ಟಿಚಸ್ಸು ಪಿನ್ ಟು ಪಿನ್ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಇನ್ನು ಬರೋ ವೀಡಿಯೋಸಲ್ಲಿ ಡಿಸೈನ್ ನೀವು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅದನ್ನು ಹೇಗೆ ಪ್ರಿಂಟೌಟ್ ತೊಗೊಂಡು ಬ್ಲೌಸ್ ಮೇಲೆ ಹೇಗೆ ಇಂಪ್ಲಿಮೆಂಟ್ ಮಾಡೋದು, ನೀವೇ ಓನಾಗೆ ಹೇಗೆ ಡಿಸೈನ್ ಅನ್ನೋದು ಕ್ರಿಯೇಟ್ ಮಾಡೋದು ಅನ್ನೋದು ನಾವು
ಬರೋ ವೀಡಿಯೋಸಲ್ಲಿ ಪೋಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಇದು ಪಕ್ಕದಲ್ಲಿನೇ ನೀವು ಹಾಕ್ಕೊಂಡು ಹೋಗ್ಬೋದು ಈ ಥರ ಚೈನ್ ಸ್ಟಿಚ್ನೇ. ಇದರಲ್ಲಿ ಇಂಟು ಶೇಪು, ಪ್ಲಸ್ ಶೇಪು, ಹಾರ್ಟ್ ಶೇಪು, ಹಾರಿಜಾಂಟಲ್ ಲೈನು, ವರ್ಟಿಕಲ್ ಲೈನು, ಈ ಥರ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ಸ್ಟಿಚ್ ಮಾಡ್ಬೋದು. ಬಟ್ ಶೇಪ್ಸ್ ಹಾಕೋವಾಗ ಮಾತ್ರ ನೀವು ಇದು ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲ ಡಿಸೈನ್ ಹಾಕ್ಕೋಬೇಕು ಅಂದ್ರೇನು ನೀವು ಅದನ್ನೇ ಇಮ್ಯಾಜಿನ್ ಮಾಡಿಕೊಂಡೇ ಇದರಲ್ಲಿ ಹಾಕಬೇಕು. ಯಾಕಂದರೆ ನಮಗೆ ಇಲ್ಲಿ ಬೇಸಲ್ಲಿ ಕ್ಲಾತ್ ಇಲ್ಲ, ಎಂಟಿ ಕ್ಲಾತಲ್ಲಿ ನಾವು ಚೈನ್ ಸ್ಟಿಚ್ ಹಾಕ್ತಾ ಇದ್ದೀವಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಜಾಸ್ತಿ ಜನ ಯೂಸ್ ಮಾಡೋದು ಏನು ಅಂದರೆ ಒಂದು ಹಾರಿಜಾಂಟಲ್ ಲೈನು, ವರ್ಟಿಕಲ್ ಲೈನು, ಪ್ಲಸ್ ಶೇಪು, ಇಂಟು ಶೇಪು ಈ ಥರ ಹಾಕ್ತಾರೆ ಜಾಸ್ತಿ. ಬಟ್ ನೀವು ಯೂನಿಕ್ಕಾಗಿ ಕ್ರಿಯೇಟ್ ಮಾಡಬೇಕು ಅಂದರೆ ಪೀಕಾಕೋ, ಹಾರ್ಟ್ ಶೇಪು ಆ ಥರ ನೀವೂ ಪ್ರಾಕ್ಟೀಸ್ ಮಾಡ್ಬೋದು. ಇದು ಬ್ಲೌಸ್ ಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಾನು ಬ್ಲೌಸ್ ಮೇಲೆ ಹಾಕಿರೋದು ನಾನು ಪೋಸ್ಟ್ ಮಾಡ್ತೀನಿ. ಇದರಲ್ಲಿನೇ ನೀವು ಇದು ಕಟ್ ವರ್ಕಲ್ಲಿ ನಾವು ಕಟ್ ವರ್ಕ್ನೇ ಯೂಸ್ ಮಾಡಿ ಈ ಚೈನ್ ಸ್ಟಿಚ್ನೇ ಹಾಕೋದು. ಇದು ಒಂದು ಟೈಪು. ಇನ್ನೊಂದು ಟೈಪ್ ಇದೆ, ಅದು ನೆಕ್ಸ್ಟ್ ಬರೋ ವಿಡಿಯೋ ಅಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ವಿತೌಟ್ ಕಟ್ ವರ್ಕು, ಜಸ್ಟ್ ಸಿಲ್ಕ್ ಥ್ರೆಡ್ಡಲ್ಲಿನೇ ಒಂದು ಹಾರಿಜಾಂಟಲ್ ಲೈನ್, ವರ್ಟಿಕಲ್ ಲೈನ್ ಥರ ಇಟ್ಕೊಂಡು ಇದನ್ನೇ ಚೈನ್ ಸ್ಟಿಚ್ ಹಾಕ್ತೀವಿ. ಅದು ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಇದು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಥರ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲಿ ಎಂಡ್ ನಾಟ್ ಅನ್ನೋದು ಹಾಕ್ಕೊಂಬಿಡಿ. ಯಾಕಂದರೆ ನಾವು ಥ್ರೆಡ್ಡು ಬೇರೆ ಕಡೆ ಸ್ಟಾರ್ಟ್ ಮಾಡಬೇಕು ಅಂದರೆ ಅಲ್ಲಿ ನಾವು ಎಂಡ್ ನಾಟ್ ಹಾಕಿನೇ ಬೇರೆ ಕಡೆ ಹೋಗಬೇಕು. ಎಂಡ್ ನಾಟ್ ಹಾಕೋದು ತುಂಬ ಇಂಪಾರ್ಟೆಂಟು. ಆರಿ ವರ್ಕಲ್ಲಿ ನೀವು ಎಷ್ಟು ಚೆನ್ನಾಗಿ ಡಿಸೈನ್ ಹಾಕಿದ್ರೇನು ಎಂಡ್ ನಾಟ್ ಸರಿಯಿಲ್ಲ ಅಂದರೆ ಹೋಲ್ ಡಿಸೈನೇ ಎಲ್ಲ ಬಿಚ್ಚೋಗುತ್ತೆ. ಎಂಡ್ ನಾಟು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಫಸ್ಟ್ ಎಂಡ್ ನಾಟ್ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಶೇಪ್ಸು, ಸ್ಟಿಚಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಡ್ ನಾಟು 1-2-3 ಟೈಮ್ಸ್ ಚೆಕ್ ಮಾಡಿ ನೋಡಿ, ಬರ್ತಾ ಇಲ್ಲ. ನೆಕ್ಸ್ಟ್ ನೀವು ಎಲ್ಲಿ ಹೋಗಬೇಕೋ ಅಲ್ಲಿ ತಗೊಂಡೋಗಿ ಥ್ರೆಡ್ನೇ ಸ್ಟಿಚ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಇಂಟು ಶೇಪ್ಗೆ ಸ್ಟಿಚ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ಈ ಥರ ನೀವು ಮತ್ತೆ ಒಂದು ಸರ್ತಿ ಚೈನ್ ಸ್ಟಿಚ್ ಹೇಳ್ತೀನಿ ನೋಡಿ. ನೀಡಿಲ್ ಕೆಳಗಡೆ ಹೋಗುತ್ತೆ, ಥ್ರೆಡ್ ಲೆಫ್ಟ್ ಹ್ಯಾಂಡಿಂದ ಮೇಲೆಗೆ ಬಂದು ನೀಡಿಲ್ 90 ಡಿಗ್ರೀಸ್ ರೊಟೇಟ್ ಆಗಿ ಆಮೇಲೆ ಮುಂದಕ್ಕೆ ಹೋಗುತ್ತೆ ನೋಡಿ. ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಂಡ್ಬಿಡಿ. ಇವಾಗ ಮುಂದಕ್ಕೆ ಬಂದಿದೆಯಾ, ಕೆಳಗಡೆ ಹೋಗಿದೆ, ಥ್ರೆಡ್ ತಗೊಂಡು 90 ಡಿಗ್ರಿ ರೊಟೇಟ್ ಆಗಿ ಮತ್ತೆ ಮೇಲೆಗೆ ಬಂದು ಮುಂದಕ್ಕೆ ಹೋಗುತ್ತೆ. ಸೇಮ್ ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈ ಇಂಟು ಶೇಪಲ್ಲಿ ಈ ಮಿಡ್ಡಲ್ಲಿ ನೀವು ಕುಂದನ್ ಸೇದಾದ್ರೂ ಸ್ಟಿಕ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಆಲ್ಮೋಸ್ಟು ಈ ಸ್ಟಿಚ್ ಇವಾಗ ನಿಮ್ಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಇನ್ ಕೇಸ್ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಇಲ್ಲಿ ನೋಡಿದ್ದೀರಾ, ಈ ಥರ ನೀವು ಸ್ಟಿಚ್ ಮಾಡಿಕೊಂಡು ನಿಮ್ಗೆ ಎಲ್ಲಿ ಬೇಡನೋ ಅಲ್ಲಿ ಎಂಡ್ ನಾಟ್ ಹಾಕ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಯಾವ ಪ್ಲೇಸಲ್ಲಿ ಬೇಕೋ ಆ ಪ್ಲೇಸಲ್ಲಿ ಸ್ಟಿಚ್ ಮಾಡ್ಬೋದು. ಈ ಥರ ಚೈನ್ ಸ್ಟಿಚ್ ಹಾಕ್ತಾ ಇರೋವಾಗ ಈ ಎಂಟಿ ಪ್ಲೇಸಲ್ಲಿ ಏನೋ ಒಂದು ಚೈನ್ ಮಿಸ್ ಆಯಿತು ಅಂದರೆ ನೀವು ನೆಕ್ಸ್ಟ್ ಚೈನ್ ರಿಮೂವ್ ಮಾಡಿ ಎಗೈನ್ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಕ್ಲಾತಲ್ಲಿ ಹಾಕೋವಾಗ ನಿಮಗೆ ಅದು ಮಿಸ್ ಆಗಲ್ಲ. ನೋಡಿದ್ದೀರಾ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬರುತ್ತೆ ಸ್ಟಿಚಸ್ಸು. ನಾನು ಸ್ಟ್ರೈಟ್ ಲೈನ್ ಹಾಕಿದ್ದೀನಿ, ಇಲ್ಲಿ ಇಂಟು ಶೇಪು ಹಾಕಿದ್ದೀನಿ. ಈ ಥರನೂ ನೀವು ಸ್ಟಿಚ್ ಮಾಡ್ಬೋದು. ಈ ಥರ ದೂರನೂ 3 ಲೈನ್ಸ್ ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ನನಗೆ ಖಾಲಿ ಪ್ಲೇಸೇ ಬೇಡ, ಬೇರೂ ಚೈನ್ ಸ್ಟಿಚ್ಚೇ ಬೇಕು ಥ್ರೆಡ್ಡಲ್ಲಿ ಅಂದ್ರೇನು ಇದೇ ಚೈನ್ ಸ್ಟಿಚ್ನೇ ಪಕ್ಕದಲ್ಲೇ ನೀವು ಗ್ಯಾಪ್ ಇಲ್ಲದ ಫಿಲ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ನಿಮಗೆ ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ಪ್ಲೇಸಲ್ಲಿ ಕ್ಲಾತ್ ಅನ್ನೋದು ಇರಲ್ಲ, ಬೇರೆ ಥ್ರೆಡ್ ಮಾತ್ರ ಇರುತ್ತೆ ನೋಡಿ. ಇಲ್ಲಿ ನನಗೆ ಮಿಸ್ ಆಯಿತಾ, ಒಂದು ಚೈನ್ ರಿಮೂವ್ ಮಾಡಿ ಆಮೇಲೆ ನೋಡಿ ರಿಮೂವ್ ಮಾಡಿ ಮುಂದೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೇ. ನೀವು ಯಾವ ಚೈನ್ ಸ್ಟಿಚ್ ಆಗಲಿ ಯಾವ ಸ್ಟಿಚ್ ಆಗಲಿ ಆರಿ ವರ್ಕಲ್ಲಿ ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ಮೇಲೆ ನೀವು ಬ್ಲೌಸಲ್ಲಿ ಸ್ಟಿಚ್ ಮಾಡಬೇಕು. ಡೈರೆಕ್ಟಾಗಿ ಬ್ಲೌಸ್ ಮೇಲೆ ಸ್ಟಿಚ್ ಮಾಡಿದ್ರೆ ಬ್ಲೌಸ್ ಕ್ಲಾತ್ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್ ಆರಿ ವರ್ಕಲ್ಲಿ ನೋಡಿ. ಈ ಥರ ಚೈನ್ ಸ್ಟಿಚ್ನೇ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಆಲ್ಮೋಸ್ಟ್ ಸ್ಟಿಚ್ಚು ಕ್ಲಿಯರಾಗಿ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಇನ್ ಕೇಸ್ ಕ್ಲಾಸಲ್ಲಿ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ವಾಟ್ಸಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದರಲ್ಲಿ ಜಾಯ್ನ್ ಆಗಿ ನೀವು ಫೀಸ್ ಡೀಟೇಲ್ಸ್ನೇ ತಿಳ್ಕೊಬೋದು. ಇಲ್ಲ ನಾವು ಫೀಸ್ ಕಟ್ಟೋಕ್ಕಾಗಲ್ಲ ಅಂತಾರವ್ರಿಗೆ ಯೂಟ್ಯೂಬಲ್ಲಿನೇ ನೀವು ನೋಡಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಎಲ್ಲ ಕಲ್ತ್ಕೋಬೋದು. ಇಲ್ಲಿ ನೋಡಿ, ನಾನು ಈ ಥರ ಸ್ಟಿಚ್ನೇ ಹಾಕ್ಕೊಂಬಂದಿದ್ದೀನಿ. ಅಗೈನ್ ನಾವು ಮೇಲಕ್ಕೆ ಸ್ಟಿಚ್ ಮಾಡಿಕೊಂಡು ಹೋಗಬೇಕು.
ಈ ಕಟ್ ವರ್ಕ್ಗೆ ನಾನು ಇಲ್ಲಿ ಬಾಕ್ಸಸ್ ಜೆರಿ ಥ್ರೆಡ್ ಯೂಸ್ ಮಾಡಿದ್ದೀನಿಲ್ಲ, ಆ ಪ್ಲೇಸಲ್ಲಿ ನೀವು ಬೀಡ್ಸು ಆರ್ ಸ್ಟೋನ್ ಚೈನ್ನೇ ನೀವು ಸ್ಟಿಚ್ ಮಾಡಬೇಕಾಗುತ್ತೆ. ಸ್ಟೋನ್ ಚೈನ್ ಸ್ಟಿಚ್ ಮಾಡೋವಾಗ ಅದನ್ನೇ ಗ್ಲೂ ಅಪ್ಲೈ ಮಾಡಿ ಸ್ಟಿಕ್ ಮಾಡಬೇಡಿ. ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಸ್ಟಿಚ್ಚೇ ಮಾಡ್ತಾರೆ, ಸ್ಟೋನ್ ಚೈನ್ಗೆ ಸ್ಟಿಚ್ ಮಾಡೇ ನೆಕ್ಸ್ಟು ಹೋಗ್ತಾರೆ. ಯಾಕಂದರೆ ನಾವು ಎಷ್ಟು ಚೆನ್ನಾಗಿ ಕ್ವಾಲಿಟಿ ಕೊಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಯಾವ ಸ್ಟಿಚ್ ಹಾಕಿದ್ರೇನು ಕ್ಲಾತ್ ಹೋದ್ರೇನು ನೀವು ಹಾಕಿದ್ರೆ ಸ್ಟಿಚ್ ಅನ್ನೋದು ಹೋಗಬಾರ್ದು. ಅದು ಸ್ವಿಂಗ್ ಮಿಷನ್ ಸ್ಟಿಚ್ ಆಗಲಿ, ಹ್ಯಾಂಡ್ ಎಂಬ್ರಾಯ್ಡಿಂಗ್, ಆರಿ ವರ್ಕು, ಯಾವ ಸ್ಟಿಚ್ ಆದ್ರೇನು ನೀವು ಹಾಕಿರೋ ಸ್ಟಿಚ್ಚು ಅಷ್ಟು ಕ್ವಾಲಿಟಿಯಾಗಿ ಕೊಡಬೇಕು ಕಸ್ಟಮರ್ಗೆ. ಇಲ್ಲಿ ನೋಡಿ ನಾನು ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಬಿಡ್ತಾ ಇದ್ದೀನಿ, ಯಾಕಂದರೆ ಆಲ್ಮೋಸ್ಟ್ ನಿಮಗೆ ಸ್ಟಿಚ್ಚು 2-3 ಟೈಮ್ಸ್ ನಾನು ನೀಟಾಗಿ ಕ್ಲಿಯರಾಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಇನ್ನು ನಿಧಾನಕ್ಕೆ ಹಾಕಿದರೆ ವಿಡಿಯೋ ಅನ್ನೋದು ತುಂಬ ಲೆಂತ್ ಆಗುತ್ತೆ, ಅದಕ್ಕೆ ನಾನು ಸ್ವಲ್ಪ ಫಾಸ್ಟ್ ಮೋಡಿಗಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಇದು ಫುಲ್ ಫಿನಿಶ್ ಆದಮೇಲೆ ನಿಮಗೆ ಈ ಥರ ಕಾಣಿಸುತ್ತೆ ನೋಡಿ. ಇವಾಗ ನಾನು ಇದಾದಮೇಲೆ ತೋರಿಸ್ತೀನಿ, ನೋಡಿದ್ದೀರಾ ಈ ಥರ ಕಾಣಿಸುತ್ತೆ. ನೀವು ಕೆಳಗಡೆ ಬೇಸ್ಮೆಂಟಲ್ಲಿಗೆ ನಿಮಗೆ ಕ್ಲಾತ್ ಏನಾದರೂ ನೀವು ಸ್ಟಿಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ಈ ಥರ 3 ಲೈನ್ಸು, ಇಂಟು ಶೇಪು, ಈ ಥರ ಹಾರಿಜಾಂಟಲ್ ಲೈನ್, ವರ್ಟಿಕಲ್ ಲೈನ್, ನಿಮ್ಗೆ ಯಾವುದು ಇಷ್ಟನೋ ಅದನ್ನೇ ನೀವು ಈ ಥರ ಸ್ಟಿಚ್ ಅನ್ನೋದು ಮಾಡಬೇಕಾಗುತ್ತೆ. ಈ ಥರ ಸ್ಟೋನ್ ಚೈನ್ ಇರುತ್ತಲ್ಲ ಇದನ್ನೇ ಔಟ್ಲೈನಿಗೆ ಸ್ಟಿಚ್ ಮಾಡಬೇಕು, ಸ್ಟಿಕ್ ಮಾಡಬೇಡಿ, ಗ್ಲೂ ಅಪ್ಲೈ ಮಾಡಿ ಸ್ಟಿಕ್ ಮಾಡಬೇಡಿ. ನೋಡಿದ್ದೀರಾ, ಇದೇ ಪ್ಲೇಸಲ್ಲಿ ಬೀಡ್ಸನ್ನು ಯೂಸ್ ಮಾಡ್ಬೋದು ನೀವು. ಕೆಳಗಡೆ ಕ್ಲಾತ್ ಹೇಗೆ ಸ್ಟಿಕ್ ಮಾಡೋದು ಅನ್ನೋದು ಕಟ್ ವರ್ಕಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ನಾನು ನಿಮಗೆ ಅದು ಪ್ರೀವಿಯಸ್ ವಿಡಿಯೋ ಅಲ್ಲಿ ಹೇಳಿದ್ದೀನಿ, ಅದನ್ನ ನೋಡಿ ನೀವು ಕೆಳಗಡೆ ಕ್ಲಾತ್ನೇ ಹೇಗೆ ಸ್ಟಿಕ್ ಮಾಡೋದು ಅನ್ನೋದು ನೋಡ್ಬೋದು. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಆ ವಿಡಿಯೋ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಕೆಳಗಡೆ ಕ್ಲಾತ್ ಇದ್ದರೆ ಹೇಗಿರುತ್ತೆ ಅನ್ನೋದು ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ನೀವು ಸ್ಟಿಕ್ ಮಾಡ್ಕೊಂಬಿಡಿ, ಇದನ್ನೇ ಸ್ಟಿಚ್ ಮಾಡ್ಕೊಂಬಿಡಿ, ಸ್ಟಿಕ್ ಮಾಡಬೇಡಿ. ನೋಡಿದ್ದೀರಾ ಈ ಥರ ಇರುತ್ತೆ ಲುಕ್ಕು. ಕೆಳಗಡೆ ಕ್ಲಾತ್ ನೀವು ಸ್ಟಿಕ್ ಮಾಡಿಕೊಂಡ್ರೆ ಕ್ಲಾತ್ ಇರೋವಾಗ ಈ ಥರ ಇರುತ್ತೆ, ಕ್ಲಾತ್ ಇಲ್ಲದ ಟೈಮಲ್ಲಿ ನಿಮಗೆ ಈ ಥರ ಕಾಣಿಸುತ್ತೆ. ಎರಡಕ್ಕೂ ಡಿಫ್ರೆಂಟ್ ನಿಮಗೆ ಗೊತ್ತಾಗಿದೆ ಅನಿಸ್ತಾ ಇದೆ ನೋಡಿ. ಕ್ಲಾತ್ ಇರೋವಾಗ ಕ್ಲಾತ್ ಇಲ್ಲದವಾಗ ಈ ಥರ ಇರುತ್ತೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.